ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಏನಾದರೂ ಮದುವೆ ಆಗಿ ಹೆಂಡತಿ ಅಫೇರ್ ಇದೆ ಬೇರೆ ಗಂಡನ ಜೊತೆ ಅಂದರೆ ಅವರನ್ನು ಮದುವೆ ಆಗ್ತೀರಾ ಮತ್ತೆ, ಅಥವಾ ಇರಲಿ ಪರವಾಗಿಲ್ಲ ಬಾರೆ ಅಂತ ಅಂತೀರಾ? ಇಲ್ಲ ಅಲ್ಲ. ಸೊ ಇವರ ಲೈಫ್ನಲ್ಲೂ ಇದೇ ರೀತಿ ಆಗಿದೆ. ಇವರ ಹೆಸರು ಬಂದುಬಿಟ್ಟು ನಿತ್ಯ ಅಂತ, ಕೊರ್ಗಟ್ಲಿ. ಇವರ ವಯಸ್ಸು ಬರೀ 28 ವರ್ಷ. ಶಿಕ್ಷಣದಲ್ಲಿ MA ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಈ ಒಂದು ನಿತಾ ಅವರಿಗೆ ಪ್ರಸ್ತುತ ನನ್ನ ಮಗ ಡೈವರ್ಸ್ ಮಾಡಿ ಹೋಗಿದ್ದಾನೆ. ಮಾಡಿರೋದು ಅವನೇ ತಪ್ಪು, ಡೈವರ್ಸ್ ಕೂಡ ಅವನೇ ಕೊಟ್ಟಿದ್ದಾನೆ. ಎಷ್ಟೊಂದು ಸೊಕ್ಕಲ್ವ ಅವನಿಗೆ. ಇವನ ಒಂದು ಸೊಕ್ಕು ಮುರಿಬೇಕು, ಇವನ ವಿರುದ್ಧ ನಾನು ಹೋರಾಡಬೇಕು ಅಂತ ಇವರು ಮತ್ತೊಂದು ಮದುವೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ನಮಗೆ ಮಾಹಿತಿನ ಕಳಿಸಿದ್ದಾರೆ. ಇವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತಿಂಗಳಿಗೆ 55,000 ರೂಪಾಯಿ ಸಂಬಳ ಬರ್ತಾಯಿದೆ ಇವರಿಗೆ. ಕುಷ್ಟಗಿ ಎಂಬ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಇದು ಊರು. ಅಲ್ಲಿ ವಾಸವಾಗಿರೋದು ಇವರು. ಇವರಿಗೆ ಒಬ್ಬ ಅಣ್ಣ ಆ್ಯಂಡ್ ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ಇವರ ಅಣ್ಣ ಬಂದುಬಿಟ್ಟು ಪ್ರಸ್ತುತ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ನಾನು ತವರ ಮನೆಯಲ್ಲಿ ಇವಾಗ ವಾಸವಾಗಿದ್ದೇನೆ ಅಂತ ನೀತಾ ಅವರು ಹೇಳಿರೋದು. ಈ ನೀತಾ ಅವರು ಪ್ರಸ್ತುತ ಎಷ್ಟೊಂದು ಸಾಫ್ಟ್ ಆಗಿರ್ತಕ್ಕಂಥ ಹುಡುಗಿ ಅಂದರೆ ತಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಪ್ಪು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಭಯ ಪಡ್ತಾಳೆ. ಅಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿ. ಸೊ ಈಗಿನ ಜನ್ರೇಷನಲ್ಲಿ ಇಷ್ಟೊಂದು ಮುದ್ದಾಗಿದ್ದರೆ ಈ ರೀತಿಯೇ ಆಗೋದು. ಚೇಂಜ್ ಆಗಬೇಕು ಪುಟ್ಟ ಅಂತ ನಾನು ಕೂಡ ಹೇಳ್ತೇನೆ. ಇವರನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಸ್ವಲ್ಪ ನಿಮ್ಮ ರೀತಿಯಲ್ಲಿರಬೇಕು. ಯಾವ ರೀತಿಯಲ್ಲಿ ಅಂದರೆ ನೋಡಿ ಸ್ನೇಹಿತರೆ, ಒಳ್ಳೆಯ ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡುವಂತಹ, ಇವಳಿಗೂ ಇವಳ ಕುಟುಂಬದವಳಿಗೂ ಕೂಡ ಒಳ್ಳೆಯ ರೆಸ್ಪೆಕ್ಟ್ ಕೊಡುವಂತಹ ಹುಡುಗ ಆಗಿರಬೇಕು. ಒಬ್ಬರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ ಅಂದರೆ ದುಡ್ಡು ಕಾಸು ಅಲ್ಲ, ನೀವು ಕೊಡ್ತಕ್ಕಂಥ ಗೌರವ, ನೀವು ಕೊಡ್ತಕ್ಕಂಥ ಪ್ರೀತಿ, ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲೇನು ನೋಡ್ತಿದ್ದೀರಾ, 2ನೇ ಪಾಯಿಂಟಲ್ಲಿ ಒಳ್ಳೆಯದು ಎಂಕರೇಜ್ ಮಾಡುವಂಥ ಲೈಫು ಪಾರ್ಟ್ನರ್ ಆ್ಯಂಡ್ ವೀಕೆಂಡಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಜೊತೆ. ಮೂವೀಸ್ಗೋ ಅಥವಾ ಒಳ್ಳೆಯ ಒಂದು ಪಬ್ಗೋ ಎಲ್ಲಾದರೂ ಸುತ್ತಾಡೋಕ್ಕೋ ಟ್ರಿಪ್ಗೋ. ಹೆಂಗೂ ಗೋರ್ಮೆಂಟ್ ಟೀಚರ್ ಇದ್ದಾರೆ, ಬರ್ತಾ ಬರ್ತಾ ಸಂಬಳ ಇನ್ಕ್ರೀಸ್ ಆಗುತ್ತೆ. ಒಂದು 60,000-90,000 ರೂಪಾಯಿವರೆಗೂ ನಿಲ್ಲುತ್ತೆ. ಇದೆಲ್ಲನೂ ಕೂಡ ಮಾಡಿದ್ರೆ ಇವ್ರಿಗೂ ಕೂಡ ಖುಷಿ ಆಗುತ್ತಲ್ವಾ. ಇಂಥ ಗಂಡನ ಬಿಟ್ಟು ಎಂಥವನ್ನ ಮದುವೆ ಆಗಿದೆ ಗುರು ಅಂತ. ಆ ರೀತಿ ಮೈಂಡ್ಸೆಟ್ ಇವ್ರಿಗೂ ಕೂಡ ಬರಬೇಕು. ಅಂಥ ಹುಡುಗ ನೀವು ಆಗಿರಬೇಕಂತೆ. ಮತ್ತು ಶೀತಲ ಒಂದು ಶಟಲ್ಡ್ ಆಗಿರ್ತಕ್ಕಂತಹ ಸ್ವಭಾವದ ಹುಡುಗ. ಇವರ ಒಂದು ಮಾಡ್ತಕ್ಕಂತಹ ಕೆಲಸಕ್ಕೆ ಗೌರವ ಕೊಡ್ತಕ್ಕಂಥ ಒಬ್ಬ ಹುಡುಗ ನೀವಾಗಿರಬೇಕು. ಆಯಿತು ಸರ್, ನೀವು ಹೇಳಿದ ರೀತಿಯಲ್ಲೇ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನಾನು ಫಾಲೋ ಮಾಡಿಕೊಂಡು ಇದೇ ರೀತಿ ನನ್ನಲ್ಲಿ ಅಳವಡಿಸ್ಕೊಡ್ತೇನೆ. ಇವಾಗ ನಾನು ಇವ್ರನ್ನ ಮದುವೆ ಆಗಬೇಕು ಅಂತ ಟ್ರೈ ಮಾಡ್ತೇನೆ. ಏನೆಲ್ಲ ಮಾಡಬೇಕು, ಸೊ ಏನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳೋಕ್ಕೂ ಮುಂಚೆ ಇವ್ರ ಹತ್ರ ಏನೆಲ್ಲ ಆಸ್ತಿ ಇದೆ ಅಂತ ಹೇಳ್ತೀನಿ. ಹೌದಾ, ಬನ್ನಿ. ಇವ್ರ ಹತ್ರ ಏನೆಲ್ಲ ಆಸ್ತಿ ಇದೆ ಅಂದರೆ, ನಂಬರ್ 1, ಇವ್ರ ಹತ್ರ ಇರೋದು ಈ ಒಂದು ಕಾರು ವಿತ್ ಸೆಕೆಂಡ್ ಹ್ಯಾಂಡು. ಎಲ್ಲರ ಹತ್ರ ಕಾರ್ ಇರುತ್ತಾ? ಖಂಡಿತವಾಗ್ಲೂ ಎಲ್ಲರ ಹತ್ರ ಇರುತ್ತೆ. ಇಲ್ಲಿ ನಮ್ಮ ಹತ್ರ ಪ್ರೊಫೈಲ್ಗಳು ಕಳಿಸ್ತಕ್ಕಂಥವ್ರು ಯಾರು ಕೂಡ ಬಡವರಲ್ವಲ್ಲ. ಎಲ್ಲರೂ ಕೂಡ ಮಿಡಲ್ ಕ್ಲಾಸಿನವರು ಮತ್ತು ರಿಚ್ ಆಗಿರ್ತಕ್ಕಂಥವ್ರು. ಬಡವರು ಕಳಿಸ್ತಾರೆ, ಬಟ್ ಅವರಲ್ಲಿ ಒಂದು ಸ್ವಲ್ಪ ಆಸೆ ಇರುತ್ತೆ, ನಂದು ಡ್ರೀಮ್ ಕಾರ್ ತೆಗೆದುಕೊಳ್ಬೇಕು ಅಂತ. ಅದರಲ್ಲಿ ಇವ್ರ ಹತ್ರ ಇರತಕ್ಕಂಥ ಕಾರು ಡ್ಯುಯಲ್ ಎಲೆಕ್ಟ್ರಿಕಲ್ ಮೋಟಾರ್ ಅಂತ ಇಂಜಿನು, ಅಲ್ಟ್ರಾ ಲಕ್ಸುರಿ ಸೈಲೆಂಟ್ ಡ್ರೈವಿಂಗ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಇರ್ತಕ್ಕಂಥ ಕಾರು. ಇದರ ರೇಂಜ್ ಬಂದುಬಿಟ್ಟು 425ಇಂದ 530ವರೆಗೂ ಇದರ ರೇಂಜ್ ಇರುತ್ತೆ. ಮತ್ತು ಸ್ಪೀಡಲ್ಲಿ 200ರ ಸ್ಪೀಡಲ್ಲೂ ನೀವು ತೆಗೆದುಕೊಂಡು ಹೋಗ್ಬೋದು. ಒಂದು ಸ್ವಲ್ಪನಾದರೂ ಸೇಕಾಗಲ್ಲ ಗಾಡಿ, ಅಷ್ಟೊಂದು ಚೆನ್ನಾಗಿದೆ. ಆ್ಯಂಡ್ ಇವರ ತಂದೆ ತಾಯಿಯವರು ಮಗಳ ಒಂದು ಹೆಸರಿಗೆ ಮಾಡಿಟ್ಟಿರುವ ಆಸ್ತಿ ಬಂದುಬಿಟ್ಟು 15 ಲಕ್ಷ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದಾರೆ. ಅದು ಮಗಳ ಹೆಸರಿಗೆ ಬರುತ್ತೆ. ಮತ್ತು ಎರಡನೇದಾಗಿ ಒಂದು ಪುಟ್ಟದಾಗಿರ್ತಕ್ಕಂತಹ ಶಾಪ್ ಇದೆ. ಶಾಪ್ ಅಂದರೆ ಬಟ್ಟೆ ಅಂಗಡಿ ಇದೆ ಅಂತೆ ದೊಡ್ಡದು. ಅದರಲ್ಲಿ ಅರ್ಧ ಭಾಗ ಮಾಡಿದ್ರೆ ಅದರಲ್ಲೂ ಕೂಡ ಅರ್ಧ ಭಾಗ ಬರುತ್ತೆ ಅಂತ ಹೇಳಿದ್ದಾರೆ. ಮೂರನೇದಾಗಿ ಇದೊಂದು ಕಾರು. ಇಷ್ಟು ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಬಂದುಬಿಟ್ಟು ನೋಡ್ತಿದ್ದೀರಾ. ಅಲ್ಟ್ರಾ ಲಕ್ಸುರಿ ಸೈಲೆಂಟ್ ಡ್ರೈವಿಂಗ್ ಪವರ್ಫುಲ್ ಆಗಿರ್ತಕ್ಕಂಥ ಕಾರು ನಿಮ್ಮದಾಗಬೇಕು. ಆ್ಯಂಡ್ ಅವರು ನಿಮ್ಮವರಾಗಬೇಕು ಅಂದರೆ ನೀವು ನಿಮ್ಮ ಮಾಹಿತಿಗಳನ್ನು ಪಿನ್ ಟು ಪಿನ್ ನಿಮ್ಮ ಡೀಟೇಲ್ಸ್ಗಳನ್ನು ಅವರಿಗೆ ಕಳಿಸ್ಬೇಕಾಗಿರ್ತಕ್ಕಂತಹ ಡೀಟೇಲ್ಸ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಜಾಯಿನಲ್ಲಿ 1 ತಿಂಗಳ ಪ್ಯಾಕೇಜನ್ನು ನೀವು ತೆಗೆದುಕೊಂಡ್ರೆ ಇವರ ನಂಬರ್ ಸಮೇತ ನಾನು ವಿವರಣೆ ಕೊಡ್ತೇನೆ. ಸೊ ಸ್ನೇಹಿತರೆ, ಅದೇ ರೀತಿಯಾಗಿ ಬೇಗ ಜಾಯಿನ್ ಆಗಿ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ರೆ ಅವರ ಒಂದು ನಂಬರ್ ಸಮೇತ ನಾವು ನಿಮಗೆ ಡೀಟೇಲ್ಸ್ಗಳನ್ನು ಕಳಿಸಿಕೊಡ್ತೀವಿ. ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಜಿಮೇಲ್ ID ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಇನ್ನೊಮ್ಮೆ ಹೇಳ್ತೇನೆ, sri9591@gmail.comಗೆ ಒಂದು ನಿಮ್ಮ ರೆಸ್ಯೂಮ್ನ ಕಳಿಸಿ. ಈ ಒಂದು ಕಾರಿನ ಸ್ಟೇರಿಂಗು
ವಿತ್ ಸೀಟು ಆ್ಯಂಡ್ ಗೇರ್ ಸಿಸ್ಟಮ್ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ ವಿತ್ ಎ ಸಿ ಏನಿದೆ ಎ ಸಿ ಕಂಡೀಷನಲ್ಲಿ ಇದೆ ಸ್ನೇಹಿತರೆ, ಏನೂ ಕೂಡ ಸಮಸ್ಯೆ ಇಲ್ಲ. ಇದಾಗಿದೆ ಸ್ನೇಹಿತರೆ ಇವತ್ತಿನ ಒಂದು ಪ್ರೊಫೈಲು. ನಾನು ನಿಮಗೆ ಮತ್ತೆ ಹೊಸ ಪ್ರೊಫೈಲ್ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.